ನಾಗಿಣಿ ತಾಯಿ ಮಾದಲಮ್ಮನ ನೆಲದಲ್ಲೇ. ಶಿವಾನಿ ಬಾ ಹೋಗೋಣ ಬಾ. ನೀರು ಗುರುಗಳೇ, ಏನಾಯ್ತು? बलि नाग बलि हो रहा है। हे मालिक, हे खुदा, सबको अच्छा करो. ಗುರುಗಳೇ, ಯಾವ ನಾಗ ಏನು ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ದಯವಿಟ್ಟು ಬಿಡಿಸಿ ಹೇಳಿ. ನಾಗಿಣಿಯ ಸಾವು ಆಗ್ತಾ ಇರೋ ಆಗಿದೆ ದಿಗ್ವಿಜಯ. ಇದು ಸಂತೋಷ ಪಡೋ ವಿಷಯ ತಾನೆ, ಆತಂಕ ಯಾಕೆ? ಏನೇ ಆದರೂ ಆ ನಾಗಿಣಿ ಶಿವಾನಿ ಸಾಯಲೇಬೇಕು. ನನ್ನ ಗುರಿನಲ್ಲಿ ಅದು ಒಂದು, ಸಾಯಲಿ ಅವಳು. ಹೇ ಬೇವಕೂಫ್, ಅವಳು ಸತ್ರೆ ನಿಂದು ಕನಸು ಸಾಯ್ತದೆ. ಅವಳು ಇರೋವರೆಗೂ ಮಾತ್ರ ಕಣ್ಣೂರು ಹಿಂಗೆ ಇರ್ತದೆ. ಅವಳು ಒಂದು ವೇಳೆ ಸತ್ರೆ ಸರ್ವನಾಶ್, ಸಭಿ ಸರ್ವನಾಶ್ ಹೋ ಜಾತಾ ಹೈ. ಇಷ್ಟು ದಿನ ಮಗ ಮನೆಗೆ ಬರಲಿ ಅಂತ ಕಾಯ್ತಾ ಇದ್ದೆ. ಬಂದ, ಸಂತೋಷ ಬರಲೇ ಇಲ್ಲ. ನಮಸ್ಕಾರ ವಸಂತಣ್ಣ. ವಸಂತಣ್ಣ ನಮಸ್ಕಾರ ಅಂದೆ. ಶೃಂಗ, ಇದೇನೋ ಮನೆಯವ್ರಿಗೂ ಬಂದ್ಬಿಟ್ಟಿದ್ಯಾ? ಯಾಕೆ ವಸಂತಣ್ಣ ಬೇಜಾರಲ್ಲಿ ಇದ್ದೀರಾ? ಏನು ಅಂತ ಹೇಳಿ. ನನ್ನ ಮಗನ್ ನೋಡ್ದಲ್ಲ, ನಾವ್ ಯಾರು ಅಂತ ಗೊತ್ತಿಲ್ಲ, ಊರವ್ರು ಯಾರು ಅಂತನೂ ಗೊತ್ತಿಲ್ಲ. ಅದೆಲ್ಲ ಯಾಕೆ, ಅವನಿಗೆ ಅವನೇ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಹೀಗೆ ಮಗ ಬಂದು ನಿಂತಾಗ ಹೆತ್ತೋರು ಬೇಸರ ಪಡದೆ ಸಂತೋಷವಾಗಿರಕ್ ಸಾಧ್ಯನಾ? ಅದೇ ಸಹಸ್ರ ಏನೋ ಚಿಕಿತ್ಸೆ ಮಾಡ್ತೀನಿ ಅಂತಿದ್ಲಲ್ಲ. ಚಿಕಿತ್ಸೆ ಮಾಡಕ್ಕೆ ಅಂತ ಗಿಡಮೂಲಿಕೆ ತರಕ್ಕೆ ಕಾಡಿಗೆ ಹೋಗಿದ್ದಾಳೆ. ಅವಳು ಚಿಕಿತ್ಸೆ ಕೊಟ್ಮೇಲೆ ಅವ್ನು ಸರಿ ಹೋದ್ರೆ ಅಷ್ಟೇ ಸಾಕು. ಆದ್ರೆ ಸಂತೋಷವಾಗಿರೋದಕ್ಕೆ ಸಾವಿರಾರು ಅಡೆತಡೆಗಳು ವಸಂತಣ್ಣ. ವಸಂತಣ್ಣ, ಅದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ಕಣ್ಣಮ್ಮನ ಕಣ್ಣು ಸರಿ ಹೋಗ್ಬೇಕು. ಕಣ್ಣೂರಿಗೆ ಬಂದಿರೋ ಕಣ್ಣು ಕಣ್ಣಮ್ಮನ್ ಜೋಡಿಸಿದ್ರೆ ಮಾತ್ರ ಊರಿಗಂಟಿರೋ ಶಾಪ ದೂರ ಆಗತ್ತೆ. ವಸಂತಣ್ಣ, ಈ ವಿಚಾರವಾಗಿ ನರಸಿಂಹ ಜೋಯಿಸ್ರ ಹತ್ರ ಏನಾದ್ರು ಮಾತಾಡಿದ್ರ? ಮುಂದಿನ ಅಮಾವಾಸ್ಯೆಯಲ್ಲಿ ಕಣ್ಣಮ್ಮನಿಗೆ ಕಣ್ ಜೋಡ್ಸಕ್ ಕೆಲಸ ಆಗ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಸಮಸ್ಯೆ ಇದೆ. ಏನ್ ಸಮಸ್ಯೆ? ಬೆಟ್ಟದ ಸ್ವಾಮಿಗಳ ಪ್ರಕಾರ ನಾಗ ಪೌರ್ಣಿಮೆ ದಿನ ಕಣ್ಣಮ್ಮನ್ ಕಣ್ ಜೋಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಏನ್ ವಸಂತಣ್ಣ ನೀವು ಹಂಗ್ ಸರಿ ಹೋಗ್ಬೇಕು ಅಂತಂದ್ರೆ ಕಣ್ಣಮ್ಮನ್ ಕಣ್ಣು ಕಿತ್ತಿರೋ ನಾಗನ ಬಲಿ ಕೊಡ್ಬೇಕು ತಾನೆ. ಹಂಗಾದ್ರೆ ತಾನೆ ಊರಿನ ಶಾಪ ದೂರ ಆಗೋದು. ನೀನು ಹೇಳೋದೇನೋ ನಿಜ, ಆದ್ರೆ ಎಲ್ಲೋ ಇರೋ ನಾಗಿಣಿನ ಊರು ಕರ್ಸೋದು ಹೇಗೆ? ನರಸಿಂಹ ಸ್ವಾಮಿಗಳು ಇದ್ರ ಬಗ್ಗೆನೇ ಚಿಂತೆಲಿದ್ರು. ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ವಸಂತಣ್ಣ. ನಾಗಿಣಿನ ಊರೊಳಗ್ ಕರೆಸಿ ಅವಳನ್ನ ಬನ್ಸೋ ಹಾಗೆ ಮಾಡೋದಕ್ಕೆ ತಕ್ಕದಾದ ಜನ ನನಗ್ ಗೊತ್ತಿದ್ದಾರೆ. ಅಲ್ಲ ವಸಂತಣ್ಣ, ಹೋದ ಜನ್ಮದಲ್ಲಿ ಕಣ್ಣಮ್ಮನ ಕಣ್ಣನ್ನ ಕಾಯೋಕಾಗ್ದೆ ಸತ್ತು ಹೋದ ನಾನು. ಹಾಗಿದ್ದಾಗ ಈ ಜನ್ಮದಲ್ಲಿ ಆ ನಾಗಿಣಿನ ಊರೊಳಗ್ ಕರೆಸಿ ಅವಳನ್ನ ಬಲಿ ಕೊಟ್ಟು ಕಣ್ಣಮ್ಮನ ಕಣ್ಣನ್ನ ಪೂರ್ವ ಸ್ಥಿತಿಯಲ್ಲಿ ಇಡೋ ಹಾಗೆ ಮಾಡಿದ್ರೆ ತಾನೇ ನನಗ್ ಮುಕ್ತಿ. ವಸಂತಣ್ಣ, ನನ್ಗೆ ಒಬ್ರು ಮಹಾಗುರುಗಳು ಗೊತ್ತಿದ್ದಾರೆ.
ನಾಗಿಣಿನ ಊರೊಳಗೆ ಕರೆಸಿ ಅವಳನ್ನ ಬಂಧಿಸೋ ಜವಾಬ್ದಾರಿನ ಒಪ್ಕೊಂಡಿದ್ದಾರೆ. ಇದೇ ವಿಷಯನ ಮಾತಾಡೋಣ ಅಂತ ಅಷ್ಟು ದೂರದಿಂದ ಬಂದೆ ವಸಂತಣ್ಣ. ನೀನು ಹೇಳೋದು ಸರಿ ಶೃಂಗ. ನಾಗಿಣಿನ ಕರ್ಸೋಣ, ಅವಳನ್ನ ಬಲಿ ಕೊಡೋಣ. ಕಣ್ಣಮ್ಮನಿಗೆ ಕಣ್ಣು ಜೋಡಿಸೋಣ. ಆಗ್ಲಾದ್ರೂ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ಕಿದ್ರೆ ನನಗೂ ಯಾರು ಕಾಲಿಡದೆ ಇರೋ ದಂಡಕವನದಲ್ಲಿ ಕಾಲಿಟ್ಟಾಗ ನಿನ್ನಲ್ಲಿ ಒಂದ್ ಶಕ್ತಿ ಕಾಣಿಸ್ತು, ಒಂದ್ ಧೈರ್ಯ ಇತ್ತು, ಒಂದ್ ಛಲ ಇತ್ತು. ಈ ಊರಲ್ಲಿ ದಂಡಕವನದ ಬಗ್ಗೆ ಗೊತ್ತಿರೋರು ಯಾರಿಗೂ ಬರ್ದೇ ಇರೋ ಧೈರ್ಯ ನಿನಗ್ ಬಂತು. ಅದು ಅಲ್ಲದೆ ಮಾದಲಮ್ಮ ಶಾಪಗ್ರಸ್ತೆಯಾಗಿ ಭಗ್ನಮೂರ್ತಿಯಾಗಿ ಬಿದ್ದಿರೋ ದಂಡಕವನದಲ್ಲಿ ಅಪ್ಪಿತಪ್ಪಿ ಯಾರು ಕಾಲಿಡಲ್ಲ. ಅಂಥದ್ರಲ್ಲಿ ನೀನ್ ಕಾಲಿಟ್ಟಿದ್ಯಾ. ಅಷ್ಟೇ ಅಲ್ಲ, ದಂಡಕನ್ ಪೂಜಾ ಸ್ಥಳದಲ್ಲಿ ಇದ್ದಿದ್ದೊಬ್ಬನ್ನ ಮಾತಾಡ್ಸಕ್ಕೆ ಪ್ರಯತ್ನ ಮಾಡಿದ್ಯಾ. ಎಲ್ಲಿಂದನೋ ಬಂದಿದ್ ನೀನು ನನ್ನವನು ಅಂದಲ್ಲ, ಯಾರನ್ನ? ನನಗೇನ್ ವಿಶೇಷವಾದ ಶಕ್ತಿ ಇಲ್ಲ. ದೀಪಗಳಾಡೋ ಮಾತು ನನಗೆ ಕೇಳಿಸುತ್ತೆ. ಆಮೇಲೆ ಒಂದಿಷ್ಟು ಔಷಧಗಳನ್ನ ಕೊಡ್ತೀನಿ. ಆದ್ರೆ ಆಯುಧಗಳಿಂದ ತಪ್ಪಿಸ್ಕೊಳ್ಳುವಂತ ಶಕ್ತಿ ನನ್ನಲ್ಲಿಲ್ಲ. ಆದ್ರೆ ನೀನ್ ತಪ್ಪಿಸ್ಕೊಂಡೆ. ಯಾರ್ ನೀನು? ನಾನು ಶಿವಾನಿ, ಅಭಯ್ ಸ್ನೇಹಿತೆ. ಇನ್ ಮುಂದೆ ನಿನಗೂ ಸ್ನೇಹಿತೆ. ಸರಿ, ಯಾವೂರ್ನವಳು? ದೂರು ದೂರು ಅಂದ್ಕೋ. ಸದ್ಯಕ್ಕಿಷ್ಟು ಸಾಕಲ್ವಾ? ನಾನು ಈಗಲೂ ಆ ದಂಡಕನ ಪೂಜಾ ಸ್ಥಳದಲ್ಲಿ ಇದ್ದಿದ್ದ ಮನುಷ್ಯ ಯಾರು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದಂಡಕ ನಮ್ಮನ್ನ ನೋಡಿದಾನೆ, ನಮ್ಮನ್ನ ಕೊಲ್ಲೋಕ್ ಪ್ರಯತ್ನ ಪಟ್ಟು ಸೋತಿದ್ದಾನೆ. ಅವನಿಂದ ಇನ್ನೂ ಏನಾದ್ರೂ ತೊಂದರೆ ಆಗೇ ಆಗುತ್ತೆ. ಒಳ್ಳೆತನಕ್ಕೆ ಯಾವತ್ತೂ ಸಾವಿಲ್ಲ ಸಹಸ್ರ. ನಿನಗ ಒಳ್ಳೆತನ ಇದೆ, ಆದರೆ ಆ ಒಳ್ಳೆತನಕ್ಕೆ ಕೆಟ್ಟೋರ್ ಮಾತೆ ವೇದವಾಕ್ಯ. ಅದು ಬದಲಾಗಬೇಕು. ಅದೊಂದು ಬದಲಾದ್ರೆ ಮಿಕ್ಕಿದೆಲ್ಲ ಬದಲಾಗುತ್ತೆ. ಬಾ ಹೋಗೋಣ, ತಡ ಆಗ್ತಾ ಇದೆ. ಅವಳು ಅದೇ ನಾಗಿಣಿ ಶಿವಾನಿ ಬಂದಿದ್ದಾರೆ. ಆಮೇಲೆ ಏನು ಹೆಚ್ಚು ಕಡಿಮೆ ಆಗೋದು ಬೇಡ ಅಂತೇಳಿ ನಾನು ಓಡ್ ಬಂದ್ಬಿಟ್ಟೆ. भया बेड़ा दिग्विजय, सब ठीक हो जाएगा. ಹೌದು ದಿಗ್ವಿಜಯ, ಆ ನಾಗಿಣಿನ ಬಂಧಿಸೋದಕ್ಕೆ ಎಲ್ಲ ತಯಾರಿಯಾಗಿದೆ. ಅವಳನ್ನು ಬಂಧಿಸ್ತಿದ್ದಾಗೇನೆ ಊರ್ ಜನ ಎಲ್ಲ ಸೇರಿ ಅವಳನ್ನು ಸಾಯಿಸ್ತಾಳೆ. ಆಮೇಲೆ ಕಣ್ಣಮ್ಮನ ಕಣ್ಣು ನಮ್ದೆ. ಅದು ಆದಷ್ಟು ಬೇಗ ಆಗ್ಬೇಕು ಅಲ್ವಾ? ಇನ್ನು ಎಷ್ಟು ದಿನ ಅಂತ ಕಾಯೋದು? इंतजार करो दिग्विजय, सभी ठीक हो जाएगा. ಆ ಹುಡುಗಿ ಮಾಡೋ ಚಿಕಿತ್ಸೆಯಿಂದ ಅಭಯ್ಗೆ ಏನಾಗುತ್ತೋ ಕಾದು ನೋಡೋಣ. ಆಮೇಲೆ ಮುಂದಿನ ದಾರಿ ಬಗ್ಗೆ ಯೋಚನೆ ಮಾಡೋಣ. क्या खुदा परवरदिगार. ಸಹಸ್ರ, ಎಲ್ಲ ಸರಿ ಹೋಗುತ್ತೆ ಅಲ್ವಾ? ಮೂವತ್ತೆ ಧನ್ವಂತರಿ ದೇವರ ಆಶೀರ್ವಾದದಿಂದ ನಾಳೆ ಹುಟ್ಟೋ ಸೂರ್ಯ ಅಭಯ್ ನೆನಪುಗಳ ಜೊತೆ ಹುಟ್ಟುತ್ತಾನೆ. ಅಮ್ಮ ಸಹಸ್ರ, ನನ್ನ ಮಗನಿಗೆ ನೆನಪು ಬರಲೇಬೇಕಮ್ಮ. ಯಾಕೆಂದ್ರೆ ಇವನು ಹುಟ್ಟಿದಾಗ
ಜಾತಕ ಬರೆದ ಪುರೋಹಿತರು ಹೇಳಿದ್ರು ನಿನ್ ಮಗ ಹುಟ್ಟಿರೋದೇ ಲೋಕ ಕಲ್ಯಾಣಕ್ಕೆ ಅಂತ. ಹುಟ್ಟ ಹೋಗ ನನ್ ಮಗ ಬೆಳಕ್ ತರ ಇದ್ದ. ಅವನ್ ಭುಜದಲ್ಲಿ ಸೂರ್ಯನೇ ಉದಯಿಸೋ ತರ ಮಚ್ಚೆ ಇತ್ತು. ಈ ಮಚ್ಚೆ ನೋಡಿ ಎಲ್ರು ಇವನು ಊರಿಗೆ ಅದೃಷ್ಟ ತರೋ ಮಗು ಅಂತ ಹೇಳ್ತಿದ್ರು. ಕಾಲಕ್ರಮೇಣ ಮಚ್ಚೆ ಮಾಯ ಆಗ್ತಾ ಹೋಯ್ತು. ಈಗ ಬರೀ ಕಲೆ ಮಾತ್ರ ಉಳ್ಕೊಂಡಿದೆ. ಶಿವಾನಿ ಶಿವಾನಿ ತ್ರಿಶೂಲ, ಯಾಕಮ್ಮ, ಏನ್ ಹೇಳ್ದೆ ನೀನು? ಏನಿಲ್ಲ, ಅದು ಏನೋ ನೆನಪಾಯ್ತು. ಒಂದ್ ನಿಮಿಷ ಬರ್ತೇನೆ. ಎಲ್ಗಮ್ಮ? ಅದು ಇಲ್ಲೇ ಇಲ್ಲೇ ಆಚೆ ಹೋಗಿ ಬರ್ತೇನೆ. ಅಮ್ಮ ಶಿವಾನಿ, ಈ ಊರು ನಿನ್ಗೆ ವಸ್ತು, ಯಾರು ಗೊತ್ತೂ ಇಲ್ಲ. ಸರಿ, ನಾನು ನಿನ್ ಜೊತೆ ಬರ್ತೀನಿ. ಬೇಡ, ನಾನು ಒಬ್ಳೆ ಹೋಗ್ಬೇಕು. ಸರಿ ಹೋಗು, ಕತ್ಲಾಗೋದ್ರೊಳಗೆ ಮನೆಗೆ ಬಂದ್ಬಿಡು. ಈ ಊರಲ್ಲಿ ನಾಗಿಣಿ ಕಾಟ ಇದೆ, ಆದಷ್ಟು ಬೇಗ ಬಂದ್ಬಿಡು, ಆಯ್ತಾ? ಸರಿ, ಬಂದ್ಬಿಡ್ತೇನೆ. या बिस्मिल्लाहिर्रहीम, या खुदा मालिक, अभी आखिरी युद्ध का समय आ गया है. ಮುಂದೆ ದೊಡ್ಡ ದೊಡ್ಡ ಯುದ್ಧನೇ ನಡೀತಿದೆ. ಯಾ ಖುದಾ ಸಬ್ಕೋ ಭಲಾ ಕರ್. ಉಸ್ತಾದ್, ಮಹಾಯುದ್ಧ ಅಂತಿದ್ದೀರಾ, ಆದ್ರೆ ಆಗ್ತಿರೋ ಯುದ್ಧಕ್ಕೆ ಬರಿಗೈಲಿ ಹೋದ್ರೆ ಗೆಲ್ಲೋದಿರ್ಲಿ, ಪ್ರಾಣನೂ ಉಳಿಯಲ್ಲ. ನೀವೇ ಹೇಳ್ತಿರೋ ಹಾಗೆ ಈ ಊರಲ್ಲಿ ದೆವ್ವಗಳು ಇದ್ದಾವೆ, ಮನುಷ್ಯರು ಇದ್ದಾರೆ, ನಾಗಗಳು ಇವೆ. ಹೌದು ಗುರುಗಳೇ, ಇವರೆಲ್ಲರೂ ಇರುವಾಗ ಇವರೆಲ್ಲರನ್ನು ಮೀರಿ ಅವ್ರ ವಿರುದ್ಧ ಗೆದ್ದು ನಾಗಮಣಿನ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆಯುಧಗಳಿದ್ದು ಮಾತ್ರಕ್ಕೆ ನಾವು ಗೆಲ್ತೀವಿ ಅನ್ನೋದು ಅಸಂಭವ ಕೂಡ. ಹೇಗೂ ಇವನಿಗೆ ಕಣ್ಣಮ್ಮನ ಕಣ್ಣು ಎಲ್ಲಿ ಬಿದ್ದಿದೆ ಅಂತ ಗೊತ್ತಲ್ಲ, ಅದನ್ನ ಇವತ್ತು ರಾತ್ರಿನೇ ತಗೊಂಡು ಹೊರಟ್ಬಿಡೋಣ ನಾವು. नहीं दिग्विजय, ऐसा नहीं होता है. ಶಿವಾನಿ ಮಾತ್ರ ಆ ಕಣ್ಣಮ್ಮನ ಕಣ್ಣು ಮುಟ್ಟಕ್ಕೆ ಸಾಧ್ಯ. ಬೇರೆ ಯಾರಾದ್ರೂ ಮುಟ್ಟಿದ್ರೆ ಸುಟ್ಟು ಭಸ್ಮ ಆಗ್ಬಿಡ್ತಾರೆ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಆ ನಾಗಿಣಿನೇ ನಾಗಮಣಿನ ತೆಗೆದುಕೊಡ್ಬೇಕು. ಅವಳಿಂದ ಅದನ್ನ ನಾವು ಪಡ್ಕೋಬೇಕು. ಓ, ನಾವು ಕೇಳಿದ ತಕ್ಷಣ ಅವ್ಳು ಕೊಟ್ಬಿಡ್ತಾಳ ನಮ್ಗೆ? ಕೊಡೋದಿಲ್ಲ. ಅದಕ್ಕೆ ಅವಳು ನಮ್ಮ ಮಾತು ಕೇಳೋ ಹಾಗೆ ಮಾಡಬೇಕು. ಅವಳಿಂದ ತೊಂದರೆ ಆಗದಾಗೆ ನಮಗೆ ತಾಕತ್ ಬೇಕು. ಅದಕ್ಕೆ ಈ ಪೂಜೆ. ಯಾವ ಪ್ರವೃತ್ತಿಗಾರ, ಯಾವ ಮಾಲಿಕ್, सब अच्छा करो. या खुदा मालिक प्रवेश बिस्मिल्लाहिर्रहमानिर्रहीम. ಆ ಮಾಲಿಕ್ ನೀನು ಫೈಸಲ್ ಮಾಡಿದ್ರೆ ಯಾವ ಸೈತಾನ್ಗಳು ಏನು ಮಾಡೋಕ್ಕಾಗೋದಿಲ್ಲ. इब्लीसಗಳು यूं में आए जल के राख हो जाता है. ಆ ನಾಗಿಣಿಗೆ ಮಾತ್ರ ಆ ಕಣ್ಣಮ್ಮನ ಕಣ್ಣು ಮುಟ್ಟಕ್ಕೆ ಸಾಧ್ಯ. ಆ ನಾಗಿಣಿನೇ ಕಣ್ಣಮ್ಮನ ಕಣ್ಣು ತಂದು ನಮ್ಮ ಕೈ ಕೊಡಬೇಕು. ನಾಗಿಣಿಯಿಂದ ನಮ್ಗೆ ಯಾವುದು ಅಪಾಯ ಆಗಬಾರ್ದು. ಅದಕ್ಕೆ ಈ ಪೂಜೆ. ಹೌದು ಗುರುಗಳೇ, ಆ ನಾಗಿಣಿ ನಾಗಮಣಿನ ನಮ್ಮ ಕೈಗಿಟ್ಟ ತಕ್ಷಣ ಅವನನ್ನ ಕೊಂದು ಬಿಡಬೇಕು. ಹೌದೌದು, ಅವಳನ್ನು ಮೊದಲು ಸಾಯಿಸ್ಬೇಕು. ನನ್ನ ಜನ್ಮ ಶತ್ರು ಅವಳು.
ಖುದಾ ಯಾಕಿಂತಹ ದಾನತ್ ಕೊಡ್ತಾ ಇದ್ದೀಯಾ? ಈ ದುನಿಯಾ ಬರಾಬರ್ ಬುರಾ ಆದಮಿಗಳೇ ತುಂಬಿಕೊಂಡಿದ್ದಾರೆ. ಜಂಗಲ್ ಮೇ ದಂಡಕ ಹಾಯಿ. ಅವನಿಂದ ತ್ರಿಶೂಲಲ್ಲಿ ಇವನು ಯಾರು ಅಂದ್ರೆ ನಾನಿಲ್ಲಿ ಬರ್ಬೇಕು, ನನ್ನ ಬಂಧಿಸ್ಬೇಕು ಅಂತ ಆ ದಂಡಕ ಮಾಡಿರೋ ಉಪಾಯನ ಇದು? ಛೇ, ಅವನ ಸಮೂಹಿನಿಗೆ ಸಿಕ್ಕಿ ನಾನು ಇಲ್ಲಿವರೆಗೂ ಬರೋ ಹಾಗಾಯ್ತಾ? ಅಂದ್ರೆ ನನ್ನ ತ್ರಿಶೂಲ ಇಲ್ಲದಾನೆ. ಹೋಗು ನಾಗಿಣಿ, ಹೋಗು. ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೆದರಿ ಹೋಗುತ್ತಿರುವವಳು ನೀನು. ಆದರೆ ಶತ್ರುವನ್ನು ಮಟ್ಟ ಹಾಕಲೆಂದೇ ಹುಟ್ಟಿರುವ ಗಂಡು ನಾನು, ಈ ದಂಡಕ. ನಿನ್ನ ಆದಿಶೇಷ ನನ್ನ ಬಳಿ ಇರುವವರೆಗೂ ಯಾರು ಏನು ಮಾಡಲಾಗುವುದಿಲ್ಲ. ಅದು ಇಲ್ಲೇ ದೇವಸ್ಥಾನಕ್ಕೆ ಹೋಗಿದೆ. ದೇವಸ್ಥಾನಕ್ಕ? ಸಂಜೆ ಆದ್ಮೇಲೆ ನಮ್ಮೂರಲ್ಲಿ ಯಾವ ದೇವಸ್ಥಾನದಲ್ಲೂ ಪೂಜೆ ಮಾಡಲ್ಲ. ನಾನು ಪೂಜೆಗಂತ ಹೋಗಿರ್ಲಿಲ್ಲ. ದೇವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೋಗಿದ್ದೆ. ನೋಡಮ್ಮ, ನಮಗೆ ನಮ್ಮ ಮಗ ಬಂದಲ್ಲ ಅನ್ನೋ ಸಂತೋಷದಲ್ಲಿ ನೀನು ಯಾರು, ನಿನ್ನ ಹಿನ್ನೆಲೆ ಏನು, ಎಲ್ಲಿಂದ ಬಂದೆ ಏನು ಕೇಳಿಲ್ಲ. ಯಾರಮ್ಮ ನೀನು? ನಮ್ಮ ಅಭಯ್ ನಿನಗೆ ಹೇಗಮ್ಮ ಪರಿಚಯ? ಹೇಳಕ್ ತುಂಬಾನೇ ಇದೆ, ಆದ್ರೆ ಏನ್ ಹೇಳಿದ್ರೆ ಸರಿ, ಏನ್ ಹೇಳಿದ್ರೆ ತಪ್ಪು ಅಂತ ಗೊತ್ತಾಗ್ದೆ ನಾನೇ ಗೊಂದಲದಲ್ಲಿದ್ದೇನೆ. ಈಗ ನೀವೆಲ್ರೂ ಅಭಯ್ ಮತಿ ಸರಿಯಾಗ್ಲಿ, ಅವ್ನ್ ಮೊದ್ಲಿನ ಹಾಗಾಗ್ಲಿ ಅಂತ ಕಾಯ್ತಾ ಇದ್ದೀರಲ್ವಾ? ಹಾಗೆ ನಾನು ಕಾಯ್ತಾ ಇದ್ದೀನಿ. ನನ್ನವನ್ಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನವನ್ ನನಗ್ ಸಿಗ್ಲಿ, ನಾನು ಅವನ್ಗೆ ನೆನ್ಪಿರ್ಲಿ, ಕಳೆದೋಗಿರೋದೆಲ್ಲ ಮತ್ತೆ ನನಗೆ ವಾಪಸ್ ಸಿಗ್ಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ನನ್ನ ಕಣ್ಣು ಮುಂದೆ ಇರೋನವ್ನ ಅಥವಾ ಅಲ್ಲೆಲ್ಲೋ ದೂರದಲ್ಲಿರೋನವ್ನ ಅಂತ ನನಗೊಂದು ಗೊತ್ತಾಗ್ತಿಲ್ಲ. ಏನಮ್ಮ ಮಾತಾಡ್ತಾ ಇದೀಯಾ? ನೀನು ಮಾತಾಡೋದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಸರಿಯಾಗಿ ಹೇಳು. ಅದಕ್ಕೆ ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಅಭಯ್ ಸರಿ ಹೋದ್ರೆ ಅರ್ಧ ಉತ್ತರಗಳು ಅವರಿಂದ ಸಿಗುತ್ತೆ, ಇನ್ ಮಿಕ್ಕ ಉತ್ತರಗಳನ್ನ ನಾನೇ ಕಂಡ್ಕೋಬೇಕು. ನಾಗಿಣಿ, ನನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ರೆ ನಾನು ಸಾಯದಂತೂ ಗ್ಯಾರಂಟಿ. ಅಲ್ಲ ಉಸ್ತಾದ್, ನೀವು ನನ್ನ ಜೊತೆ ಬಂದ್ರೆ ಸ್ವಲ್ಪ ಧೈರ್ಯ. ಶತಶೃಂಗ, ಈ ರಕ್ಷೆ ನಿನ್ನ ಕೈಯಲ್ಲಿರೋ ತನಕ ಈ ರಕ್ಷೆ ನಿನ್ನ ಕಾಪಾಡುತ್ತೆ. ನೀನು ಅನ್ಕೊಂಡಿದ್ದು ಆಗ್ಲೇಬೇಕು ಅಂದ್ರೆ ತೂ ಹಾಗೆ ಬರ್ತಾ ಹಿಂದೆ ತಿರುಗಿ ನೋಡಿದ್ರೆ ನಿನಗೆ ತೊಂದರೆ ಆಗ್ತೈತೆ. ಚಲೋ ಚಲೋ. ಖುದಾ ಫೈಸ್ಲಾ ಏನು ಮಾಡಿದನೋ ಅದೇ ಆಗುತ್ತೆ. ಈಗ ನೀನು ಅಲ್ಲಿಗೆ ಹೋಗಿ ಅಲ್ಲಿ ಏನ್ ನಡೀತೈತೆ ಅದನ್ನ ಬಂದು ನಮ್ಗೆ ತಿಳಿಸು. ಆಗ್ಲಿ ಉಸ್ತಾದ್. ಏನು ಯೋಚನೆ ಮಾಡ್ತಾ ಇದ್ದಾರೆ ಇವರು? ಅಸ್ಲಿಗೆ ಇವ್ರ ಪ್ಲಾನ್ ಏನಿರಬಹುದು? ದಿಗ್ವಿಜಯ, ಯಾಕೋ ಈ ಜಾಗ ಸರಿ ಇಲ್ಲ. ಆದಷ್ಟು ಬೇಗ ನಾವು ಈ ಜಾಗಗೆ ಬದಲಾಯಿಸಬೇಕು. ಸರಿ ಗುರುಗಳೇ. ಇನ್ನ ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗುತ್ತೆ. ಏನು ಅಂತ ಬೇಡ್ಕೊಳ್ಳಿ. ಕಣ್ ತೆರೆಯೋ ಅಭಯ ದೇಹದಲ್ಲಿ ತ್ರಿಶೂಲ ಆತ್ಮ ಇರ್ಲಿ ಅಂತ. ಪಾಪ ಇವಳು ಎಚ್ಚರ ಆಗೋ ಅಭಯಗೆ ಎಲ್ಲವೂ ನೆನಪಿರ್ಲಿ ಅಂತ ಕಾಯ್ತಾ ಇದ್ದಾಳೆ. ಆ
ಸಮಯದಲ್ಲಿ ಎಚ್ಚರ ಆದವನು ತ್ರಿಶೂಲ್ ಅಂತ ಮಾತಾಡ್ಬಿಟ್ರೆ ಏನಾಗುತ್ತೋ ಗೊತ್ತಾಗ್ತಾ ಇಲ್ವಲ್ಲ ದೇವ್ರೆ. ಅಭಯ್, ನಿಧಾನವಾಗಿ ಕಣ್ತೆಗೆ. ಏನಿದೆಲ್ಲ? ಆಗ ಒಬ್ರು ಸ್ವಾಮಿಗಳು ನಿನ್ನ ಕಣ್ಣೂರಿಗೆ ಕರ್ಕೊಂಡು ಹೋದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗೋದು ಅಂತ ಹೇಳಿದ್ರು. ಅದಕ್ಕೆ ನಿನ್ನ ಇಲ್ಲಿ ಕರ್ಕೊಂಡು ಬಂದೆ ಅಷ್ಟೆ. ನಿಜ ಹೇಳ್ಬೇಕು ಅಂದ್ರೆ ನೀನು ಈ ಊರೋನೆ ಅಂತ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದೆ. ನೀನೇನೋ ಉತ್ತರ ಕೊಟ್ಟೆ, ಆದ್ರೆ ಅದರಿಂದ ನಾನು ಕನ್ವಿನ್ಸ್ ಆಗಿಲ್ಲ. ಏನೋ ನನ್ನ ಊರಿಗೆ ಕರ್ಕೊಂಡು ಬಂದಿದ್ಯಾ ಅಂತ ಸದ್ಯಕ್ಕೆ ನೀನೇನು ಪ್ರಶ್ನೆ ಮಾಡಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೊ, 6 ತಿಂಗಳಿಂದ ನನಗೇನೇನು ಸಮಸ್ಯೆ ಆಯ್ತು, ಅದ್ರ ಹಿಂದೆ ನಿನ್ನ ಕೈವಾಡ ಇದೆ ಅಂತ ಏನಾದ್ರೂ ಗೊತ್ತಾದ್ರೆ ನಾನು ಬೇರೆ ತರನೇ ರಿಯಾಕ್ಟ್ ಮಾಡ್ತೀನಿ. ಅಭಯ್, ನಾನಿನ್ ಹೊರಡ್ತೀನಿ. ಎಲ್ಲಿಗೆ ಶಿವಾನಿ? ಸದ್ಯಕ್ಕೆ ಆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಉತ್ತರ ಕೊಟ್ಟರು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನಾನೀಗ ಹೋಗ್ಲೇಬೇಕು. ಅಭಯ್ ನನಗೆ ತುಂಬಾ ಸಹಾಯ ಮಾಡಿದವನು, ಅದಕ್ಕೆ ನಾನು ಅವನ್ನ ಇಲ್ಲಿಗೆ ಕರ್ಕೊಂಡು ಬಂದು ಸಹಾಯ ಮಾಡಿದೆ ಅಷ್ಟೆ. ಈಗ ಅವನಿಗೆಲ್ಲ ನೆನಪುಗಳು ಮತ್ತೆ ಬಂದಿದೆ. ನಾನು ಹೋಗ್ಲೇಬೇಕಲ್ವಾ? ನನ್ನ ಗುರಿನೇ ಬೇರೆ ಇದೆ, ಅದಕ್ಕೆ ಹೋಗೋ ದಾರಿ ಮಾತ್ರ ಅಸ್ಪಷ್ಟವಾಗಿದೆ. ಆದ್ರೆ ನಾನು ಅದ್ರ ಕಡೆ ಹೋಗ್ಲೇಬೇಕು. ಅಲ್ಲಮ್ಮ ಶಿವಾನಿ, ಈಗ ನಮ್ಮ ಮನೆಗೆ ಒಳ್ಳೇದಾಗಿದೆ. ನಿನ್ನಿಂದಾಗಿ ನನ್ನ ಮಗ ಮನೆಗೆ ಬಂದಿದ್ದಾನೆ. ನಾವೆಲ್ಲರೂ ಸಂತೋಷವಾಗಿರುವ ಹೊತ್ತಿನಲ್ಲೇ ನೀವು ಹೊರಡ್ತೀನಿ ಅಂದ್ರೆ ಹೇಗಮ್ಮ? ಸ್ವಲ್ಪ ದಿನ ಇದ್ದು ಹೋಗು. ಏನಮ್ಮ ಶಿವಾನಿ, ನೀನ್ ಪ್ರತಿ ಸಲ ಮಾತಾಡುವಾಗ್ನು ನಿನ್ ಮುಖದಲ್ಲಿ ಬೇಜಾರೇ ಕಾಣಿಸುತ್ತೆ. ಸರಿ, ಅಷ್ಟಕ್ಕೂ ನೀನ್ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀಯಾ? ಹೇಳಿದ್ನಲ್ಲಮ್ಮ, ನನ್ ಗಂಡ ಕಾಣಿಸ್ತಾ ಇಲ್ಲ ಅಂತ. ನಾನು ಅವನ್ನ ಆದಷ್ಟು ಬೇಗ ಹುಡುಕ್ಲೇಬೇಕು. ಇಲ್ಲದೆ ಹೋದ್ರೆ ದೊಡ್ಡ ಅನಾಹುತನೇ ಆಗಿ ಹೋಗುತ್ತೆ. ಶಿವಾನಿ, ನಿನ್ ಗಂಡನ ಹುಡ್ಕೋ ಜವಾಬ್ದಾರಿ ನಂದು. ನೀ ನನಗೆ ಸಹಾಯ ಮಾಡಿದ್ಯ, ನನ್ನ ಊರಿಗೆ ಕರ್ಕೊಂಡು ಬಂದಿದ್ಯಾ. ಹಾಗಿದ್ಮೇಲೆ ನಿನ್ ಗಂಡನ ಹುಡ್ಕೊಡೋದು ನನ್ನ ಕರ್ತವ್ಯ. ಅದನ್ನ ನಾನು ಮಾಡ್ತೀನಿ. ಹೌದು, ಇದು ನಮ್ಮೂರಿನ ಕರ್ತವ್ಯ. ನಾವೆಲ್ಲರೂ ಸೇರಿ ನಿನಗೆ ಸಹಾಯ ಮಾಡ್ತೀವಿ.
ಇನ್ನು ಎಷ್ಟು ದಿನ ಅಂತ ಹೀಗೆ ಮುಖ ಮರ್ಸ್ಕೊಂಡಿರೋದು ಅಂತ ಊರಿಗೆ ಹೋಗ್ತೀವ ಇಲ್ವಾ ನಾವು? ಶತಶೃಂಗ, ನಮ್ದು 3 ಜನ ಊರ್ದು ಒಳಗಡೆ ಹೋಗೋದಕ್ಕೆ ಇನ್ನೂ ಅಲ್ಲಾದು ಪ್ರೇರಣೆ ಆಗಿಲ್ಲ. ಥೋಡಾ ಇಂತಜಾರ್ ಕರೋ. ಅಲ್ಲ, ನಾಗಿಣಿನ ಬಂದ್ಸೋದಕ್ಕೆ ಗುರುಗಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಆಗ್ಲೇ ಹೇಳಾಗಿದೆಯಲ್ಲ ನಾನು. मालूम मुझे सब मालूम है. देखो श्रद्धाशंग, ನಾಗಿಣಿ ಊರ್ದು ಒಳಗಡೆ ಬಂದಾಗದೆ, ನಾಗಮಣಿನು ಊರ್ದು ಒಳಗಡೆನೆ ಅದೇ. ನಮ್ದಕ್ಕೆ ದಾಳನ ಈಗ ನಾವು ನಿಧಾನಕ್ಕೆ ಉಳಿಸ್ಬೇಕು. ನೋಡು, ಈಗ ನಾವು ಪೂಜೆಗೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಇದು ಯಾವುದು ಕೆಲಸಕ್ಕೆ ಬರೋದಿಲ್ಲ. ನಮ್ದು ತಂತ್ರಗಾರಿಕೆ ಮಾಡಿ ಈ ಕೆಲಸನ ಮುಗಿಸ್ಬೇಕು. ಅದೇನೋ ಸರಿ ಗುರುಗಳೇ, ಆದರೆ ಇವತ್ತಿನ ನನ್ನ ಈ ಸ್ಥಿತಿ ಕಾರಣ ಆ ನಾಗಿಣಿ. ಅವಳಿಂದಾಗಿ ನಾನು ನನ್ನ ರೂಪನ ಕಳ್ಕೊಂಡೆ, ನನ್ನ ಸ್ಥಾನನ ಕಳ್ಕೊಂಡೆ, ಮನೇನ ಕಳ್ಕೊಂಡೆ, ಮನೆಯವ್ರನ್ನ ಕಳ್ಕೊಂಡೆ, ಕೊನೆಗೆ ಹೆಂಡತಿ ಮಕ್ಕಳು, ಬಂಧು ಬಾಂಧವರು ಎಲ್ಲರನ್ನೂ ಕಳ್ಕೊಂಡೆ. ನನಗೆ ಒಂದೇ ಒಂದು ಆಸೆ ಗುರುಗಳೇ, ಒಂದೇ ಒಂದು ಆಸೆ. ಏನು ನಿಂದು ಆಸೆ ಐತೆ ಹೇಳು ದಿಗ್ವಿಜಯ್. ಆ ನಾಗಿಣಿ ಸಾಯ್ಬೇಕು ಗುರುಗಳೇ. ಹಾಗೆ ಅವಳು ಸಾಯುವಾಗ ನಾನು ಅವಳು ಮುಂದೆನೆ ನಿಂತಿರ್ಬೇಕು. ನೋಡು, ನಿನ್ನ ಶತ್ರು ದಿಗ್ವಿಜಯ ನಾನೇ. ನನ್ನ ಮುಖನ ನೋಡ್ತಾ ನೋಡ್ತಾ ನೀನು ಸಾಯ್ಬೇಕು ಅಂತ ನಾನು ಹೇಳ್ಬೇಕು ಅವಳಿಗೆ. ಈ ಒಂದು ಜನ್ಮ ಅಲ್ಲ, ಇನ್ ಯಾವುದೇ ಜನ್ಮದಲ್ಲೂ ಅವಳಿಗೆ ಮುಕ್ತಿ ಸಿಗದಿರೋ ಹಾಗೆ ಸಾಯಿಸ್ಬೇಕು ಅವಳನ್ನ. ಹೌದು ಗುರುಗಳೇ, ನನ್ನ ಮುಖ ನೋಡ್ಕೊಂಡೆ, ನನ್ನ ಈ ದಿಗ್ವಿಜಯನ ಅಸಲಿ ರೂಪ ನೋಡ್ಕೊಂಡೆ ಅವಳು ಸಾಯ್ಬೇಕು. ಅದಕ್ಕೆ ಗುರುಗಳೇ, ನನಗೆ ನನ್ನ ಅಸಲಿ ರೂಪ ಬೇಕು. ದಯವಿಟ್ಟು ದಯವಿಟ್ಟು ಅದನ್ನೊಂದು ನೆರವೇರಿಸಿಕೊಡಿ ನನಗೆ. ನಿಂದು ಅಸಲಿಯತ್ಗೆ ಆಗ್ಬೇಕು ಅಂದ್ರೆ ಆ ಹುಡುಗಿಗೆ ಮಾತ್ರ ಸಾಧ್ಯ ದಿಗ್ವಿಜಯ್. ಅವಳದು ಕೈಯಿಂದ ಮಾತ್ರ ಸಾಧ್ಯ. ಯಾರು ಯಾರವಳು? ಯಾರಿಂದ ಸಾಧ್ಯ ನಾನು ರೂಪ ಕೊಡೋದಕ್ಕೆ? ಸಹಸ್ರಗೆ ಮಾತ್ರ ಸಾಧ್ಯ. ನಾಗಲೋಕದಲ್ಲಿ ನೀನು ಆದಿಶೇಷ, ಭೂಲೋಕದಲ್ಲಿ ತ್ರಿಶೂಲ್, ಆದರೆ ನನ್ನ ಮುಂದೆ ನೀನು ಶಿಶು. ಇವತ್ತು ಹೀಗಿರುವ ನೀನು ನಾಳೆ ಬಲಿಪಶು. ನನ್ನ ಆತ್ಮವನ್ನು ಹೊತ್ತು ತಿರುಗಬೇಕಾದ ದೇಹ ನಿನ್ನದು. ನಾನು ನೀನಾಗಿ ಬದಲಾದರೆ ಆ ಕಣ್ಣಮ್ಮನ ಕಣ್ಣು ಸಿಗುವುದು ಖಚಿತ. ಜೈ ಮಾದಲಮ್ಮ. ಕುಂದಾರ, ಹೇಳಿ ಗುರುಗಳೇ. ಕುಂದಾರ, ಒಂದು ಪೂಜೆಯಾಗಬೇಕಿದೆ. ಕಣ್ಣಮ್ಮನ ಕಣ್ಣನ್ನು ಪಡೆಯಲು, ಮಾದಲಮ್ಮನ ಶಕ್ತಿ ಹಿಂಪಡೆಯಲು ಒಂದು ಘೋರ ಪೂಜೆಯಾಗಬೇಕಿದೆ. ಅದಕ್ಕೆ ನಾನೇನ್ ಮಾಡ್ಬೇಕು ಗುರುಗಳೇ? ಹೋಗು, ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ. ಗುರುಗಳೇ, ಮಾದಲಮ್ಮ, ನೋಡು ಶಿವಾನಿ, ನೋಡು. ಪ್ರಾರ್ಥನೆ ಮಾಡಿದ ತಕ್ಷಣ ಕಣ್ಣಮ್ಮನ ಕಣ್ಣಲ್ಲಿ ರಕ್ತ ಜಾಸ್ತಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಆ ನಾಗಿಣಿ. ಆ ನಾಗಿಣಿ ಮಾಡಿದ ಕೆಲಸ ಆ ತಾಯಿಗೆ ಇವಾಗ ನೆನಪು ಬಂದಿದೆ. ಸಹಸ್ರ, ಏನ್ ಮಾತಾಡ್ತಿದ್ಯಾ? ವಿಗ್ರಹದ ಕಣ್ಣಲ್ಲಿ ರಕ್ತ ಬರೋದಕ್ಕೆ ಹೇಗೆ ಸಾಧ್ಯ? ಮೋಸ್ಟ್ಲಿ ಅದು ಕುಂಕುಮನೋ ಪೇಂಟೋ ಏನೋ ಆಗಿರುತ್ತೆ. ನೀನ್ ಅದನ್ನ ರಕ್ತ ಅಂತಿದ್ಯಾ? ನಮ್ಮ ಊರಿನ ಜನನು ಸರಿಯಾಗಿದ್ದಾರೆ. ಎಷ್ಟೋ ವರ್ಷಗಳಿಂದ ಕಟ್ಟುಕತೆನ ನಂಬ್ಕೊಂಡು ಮುಂದಿನ ಪೀಳಿಗೆಗೂ ಅದನ್ನೇ ಹೇಳಿ ನಂಬಿಸ್ತಾ ಇದ್ದಾರೆ. ನೀನು ಅದನ್ನೇ ನಂಬ್ಕೊಂಡಿದ್ಯಾ ಅಷ್ಟೇ.
ಅಭಯ್ ನೀನ್ ಹೇಳಿದಾಗ ಆಗಲ್ಲ. ಇದು ಕಣ್ಣಮ್ಮನ್ ಕಣ್ಣೀರು, ಕಣ್ಣಮ್ಮನ್ ಮನ್ಸಿಗೆ ನೋವಾದಾಗ ಬರೋ ಕಣ್ಣೀರು. ಅಭಯ್ ನಿನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ, ಕರ್ಕೊಂಡ್ ಬಂದಿದ್ದೀನಿ. ಕಣ್ಣಮ್ಮನ್ನ ನೋಡಾಯ್ತು. ನಿನಗೆ ನಂಬಿಕೆ ಇದ್ರೆ ಇಲ್ಲಿರು, ಇಲ್ಲ ಅಂದ್ರೆ ಹೋಗು. ಆದ್ರೆ ಹೀಗೆಲ್ಲ ಮಾತಾಡ್ಬೇಡ. ಥ್ಯಾಂಕ್ ಯು. ನನಗೆ ನಂಬಿಕೆ ಇಲ್ಲ, ನಾನು ಹೋಗ್ತೀನಿ. ಸುಮ್ಮನೆ ನಿನ್ ಜೊತೆ ವಾದ ಮಾಡಿ ನನಗೆ ನಾನೇ ಕಿರಿಕಿರಿ ಮಾಡ್ಕೋಬೇಕು. ನೀವಿಬ್ರು ಪೂಜೆ ಮುಗಿಸ್ಕೊಂಡು ಬನ್ನಿ, ನಾನು ಹೋಗಿರ್ತೀನಿ.